ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿರುವಂತಹ ಜಿರಳೆ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸ್ಟಾರ್ಟ್ ಆಗಿ ಒಂದೆರಡು ಮೂರು ದಿನ ಅಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಒಂದು ರೀತಿ ಆಂದೋಲನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇನ್ಸ್ಟಾದಲ್ಲಿ 15 ಮಿಲಿಯನ್ ಫಾಲೋವರ್ಸ್ ದಾಟಿದೆ ಇವರ ಸಂಖ್ಯೆ. ಗಂಟೆಗೂ ಫಾಲೋವರ್ಸ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಇದೆ. ಯಾವುದೇ ಪೊಲಿಟಿಕಲ್ ಪಾರ್ಟಿಗಿಂತಲೂ ಕೂಡ ಹೆಚ್ಚು ಫಾಲೋವರ್ಸ್ ಈಗ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಏನಿದೆ ಅವರಿಗಿರುವಂತಹ ಫಾಲೋವರ್ಸ್ 8 ಮಿಲಿಯನ್ ಅಥವಾ 5-6 ಮಿಲಿಯನ್ ಈ ಥರದ ಏನು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್, ಅವರೆಲ್ಲರನ್ನೂ ಕೂಡ ದಾಟಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಮುಂದೆ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. 15 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಬರೀ ಇದುವರೆಗೂ ಕೂಡ ಹಾಕಿರುವಂಥದ್ದು ಒಂದು 60 ಪೋಸ್ಟ್ ಅಷ್ಟೇ ಇದರಲ್ಲಿ. ಈಗಾಗಲೇ 15 ಮಿಲಿಯನ್ ಫಾಲೋವರ್ಸ್ ದಾಟಿ ನೋಡಿ. ಕೆಲವೊಂದಷ್ಟು AI ಜನರೇಟೆಡ್ ವಿಡಿಯೋಸ್, ಒಂದಷ್ಟು ರ್ಯಾಲಿಗಳನ್ನ ಮಾಡ್ತಾ ಇರುವಂತದ್ದು, ಎಲ್ಲರೂ ಅಲ್ಲಿರುವಂತವರೆಲ್ಲರೂ ಕೂಡ ಕಾಕ್ರೋಚ್ಗಳು ನೋಡಿ. ಅಲ್ಲಿ ಮನುಷ್ಯ, ಆತನ ಒಂದು ಮುಖ ಕಾಕ್ರೋಚ್ ತರ ಮಾಡಿ ಒಂದು AI ಜನರೇಟೆಡ್ ವಿಡಿಯೋಸ್ ಇದೆಲ್ಲವೂ ಕೂಡ ಹರಿದಾಡ್ತಾ ಇದೆ. ಕಾಕ್ರೋಚ್ ಪಕ್ಷದ ಸದಸ್ಯರಾಗೋದಕ್ಕೆ ಯೂತ್ಸ್ ಮುಗಿಬೀಳ್ತಾ ಇದ್ದಾರೆ. ನಿರೀಕ್ಷೆಯಂತೆ ಹೆಚ್ಚು ಜನ ಸದಸ್ಯರಾಗಲು ಮುಗಿಬೀಳ್ತಾ ಇದ್ದಾರೆ ಜನ. ವೆಬ್ಸೈಟ್ ಹೆಚ್ಚು ಜನ ಭೇಟಿಯಿಂದ ಟ್ರಾಫಿಕ್ ಆಗ್ತಾ ಇದೆ. ವೆಬ್ಸೈಟ್ ನಲ್ಲಿ ಜಾಮ್ ಆಗ್ಬಿಟ್ಟಿದೆ ಕಾಕ್ರೋಚ್ ಜನತಾ ಪಾರ್ಟಿಯ ವೆಬ್ಸೈಟ್ ಕೂಡ. ಸೊ ಅಷ್ಟರ ಮಟ್ಟಿಗೆ ದೇಶದ ಯೂತ್ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಜೊತೆಗೆ ಜಾಯಿನ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆ ವೆಬ್ಸೈಟ್ ನ ಸರ್ವರ್ ಕೂಡ ಡೌನ್ ಆಗ್ತಾ ಇದೆ. ಯಾವಾಗ ಸಿಜೆ ಒಂದು ರಿಮಾರ್ಕ್ ನ ಮಾಡಿದ್ರು, ಸೊ ಅದಾದ ನಂತರ ದೇಶದಲ್ಲಿ ಒಂದು ರೀತಿ ಯೂತ್ ಅಲ್ಲಿ ಒಂದು ಸಂಚಲನ ಮೂಡಿದೆ. ಎಸ್, ಹೌದು, ನಾವು ಕಾಕ್ರೋಚ್ಗಳು, ನಾವೇ ಒಂದು ಪಾರ್ಟಿಯನ್ನು ಮಾಡ್ತಾ ಇದ್ದೀವಿ, ನಮ್ಮದೇ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇದು ಅಂತ ಹೇಳಿ ಏನು ಸ್ಟಾರ್ಟ್ ಮಾಡಿದ್ರಲ್ಲ, ಬಹುಶಃ ಇದು ಜಸ್ಟ್ ಒಂದು ಚಿಕ್ಕ ಒಂದು ಬೆಳವಣಿಗೆ ಅಲ್ಲ. ಇದು ಜನರ, ದೇಶದ ಯೂತಲ್ಲಿ ಇರುವಂಥ ಯುವ ಸಮೂಹದಲ್ಲಿರುವಂಥ ಒಂದು ಫ್ರಸ್ಟ್ರೇಷನ್ ಬಹುಶಃ ಈ ಮೂಲಕ ಹೊರಬರ್ತಾ ಇದೆ. ನಮ್ಮಲ್ಲಿರುವಂಥ ಈ ಭ್ರಷ್ಟ ವ್ಯವಸ್ಥೆ ಇದೆಲ್ಲದರಿಂದನೂ ಕೂಡ ಯೂತ್ ಬೇಸತ್ತಿದೆ ಅನ್ನೋದಕ್ಕೆ ಇದೊಂದು ಜಸ್ಟ್ ಒಂದು ಪ್ರತಿಫಲನ ಅಷ್ಟೇ ಇದು ನೋಡಿ. ಕಾಕ್ರೋಚ್ ಜನತಾ ಪಾರ್ಟಿಗೆ ಸಂತೋಷ್ ಲಾಡ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ಈ ತರ ಆಂದೋಲನ ಆಗಬೇಕು, ದೇಶದಲ್ಲಿ ಒಬ್ಬರೇ ದೇವರಾಗಿ ಹೊರಹೊಮ್ಮುತ್ತಿದ್ದಾರೆ, ಅದಾಗಬಾರದು, ನಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೂ ಕೂಡ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಬಹಳ ಒಳ್ಳೆ ಮಾತುಗಳನ್ನ ಇವತ್ತು ಸಂತೋಷ್ ಲಾಡ್ ಹೇಳಿದ್ದಾರೆ. ಅಫ್ಕೋರ್ಸ್ ಹೌದು, ಈ ಥರದ ಒಂದಷ್ಟು ಪ್ರಶ್ನೆಗಳು ಹೇಳಬೇಕು. ಯಾರೂ ಕೂಡ ನಮ್ಮ ದೇಶದಲ್ಲೇ ಆಗಲಿ ಅಥವಾ ಎಲ್ಲೂ ಕೂಡ ಪ್ರಶ್ನಾತೀತ ನಾಯಕರು ಯಾರೂ ಇಲ್ಲ. ಎಲ್ಲರೂ ಕೂಡ ಪ್ರಶ್ನೆಗಳನ್ನ ತಗೊಳ್ಳೇಬೇಕು. ಒಬ್ಬ ನಾಯಕ ಅಂತ ಹೇಳಿ ಆದ ನಂತರ ಆತ ಉತ್ತರದಾಯಿತ್ವ ಇರುವಂಥದ್ದು ಜನರು ಕೇಳುವಂಥ ಪ್ರಶ್ನೆಗಳಿಗೆ ಆತ ಉತ್ತರವನ್ನು ಕೊಡಬೇಕು. ಅವಾಗಷ್ಟೇ ಆತ ನಾಯಕನಾಗೋದಕ್ಕೆ ಸಾಧ್ಯ. ನಾನು ಪ್ರಶ್ನಾತೀತ, ನಾನು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಂಥವ್ರಾದ್ರೆ ಅದು ಅಧಪತನಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಈಗ ದೇಶದ ಯುವ ಜನರಲ್ಲಿ ಇರುವಂತಹ ಆ ಒಂದು ಫ್ರಸ್ಟ್ರೇಷನ್ ಏನಿದೆ, ಈ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ, ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಅದರಿಂದ ಬೇಸತ್ತಿದೆ ಯುವ ಸಮೂಹ ಅನ್ನುವಂಥದ್ದು ಇದು ಒಂದು ಆಂದೋಲನದಲ್ಲಿ ಗೊತ್ತಾಗ್ತಾ ಇದೆ. ಮೋದಿ ಸಾಹೇಬರು ಮೆಲನಿಗೆ ಮೆಲೋಡಿ ಕೊಟ್ಬಿಟ್ರಂತೆ. ಆ ಪಾರ್ಲೆಜಿ ಅಂತಕ್ಕಂಥದ್ದೇನು ಬ್ರ್ಯಾಂಡ್ ಇದೆ, ಆ ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಅದು ಆ ಪಾರ್ಲೆಜಿ ಅಂತ ಬ್ರ್ಯಾಂಡ್ ಏನಿದೆ ಅದು ಮೆಲೋಡಿ ಚಾಕ್ಲೇಟೇ ಮಾಡಲ್ಲ. ಪಾರ್ಲೆ ಅಂತ ಏನು ತೋರಿಸ್ತಾ ಇದ್ದಾರೆ ಅವರು, ಆ ಚಾಕ್ಲೇಟೇ ಮಾಡಲ್ಲ. ಬಟ್ ಎನಿವೆ ನಡೀತಾ ಇದೆ.